Second PUC results to be declared tomorrow ಅಂತ ಹೆಡ್ಲೈನ್ ನೋಡಿದವಳಿಗೆ ಡಿಕ್ಲೇರ್ಡ್ ಟುಮಾರೋ ಅನ್ನೋ ಈ 2 ಪದಗಳು ಗಿರ್ಗಿಟ್ಲೆ ಥರ ಸುತ್ತಕ್ಕೆ ಶುರುವಾಗೋಯ್ತು. ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ. ನಾನೇನೇನು ತಪ್ಪು ಮಾಡಿದ್ನೋ, ಯಾವ್ಯಾವ ಸಿನಿಮಾ ನೋಡಿದ್ನೋ, ಬಂಕ್ ಮಾಡಿದ ಅಷ್ಟೂ ಕ್ಲಾಸ್ಗಳು, ಟೀಚರ್ಸ್ ಮುಖ, ನನ್ನ ಫ್ರೆಂಡ್ಸ್ ಸೀರಿಯಸ್ ಆಗಿ ಪ್ರತಿ ಎಕ್ಸಾಮ್ ಮುಗಿದ ಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದ ಆನ್ಸರ್ಸ್, ಪಕ್ಕದ ಮನೆ ರಮ್ಯನ್ ರಿಸಲ್ಟ್, ಅತ್ತೆ ಮಗಳ ಮಾರ್ಕ್ಸ್, ಕ್ಲಾಸ್ಗೆ ಹಾಜರಾಗದೆ ಮಾರ್ಕ್ಸ್ ತೆಗಿತಿದ್ದ ರಶ್ಮಿ, ನನ್ನ ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಎಲ್ಲರ ಮುಖ, ಮುಖ್ಯವಾಗಿ ರಂಜಿತ್, ನನ್ನ ಜೊತೆ ಸಿನಿಮಾ, ಪಾರ್ಕ್, ಹೋಟೆಲ್ ಅಂತ ತಿರುಗ್ತಿದ್ದ ಪಾರ್ಟ್ನರ್ ಇನ್ ಕ್ರೈಮ್, ಇವರೆಲ್ಲರ ಮುಖ ರಪ್ಪಂತ ಅಲ್ಲ, ನಿಧಾನವಾಗಿ ಸ್ಲೋ ಮೋಷನ್ ಪಿಕ್ಚರ್ ಥರ ಸೀನ್ ಟು ಸೀನ್, ಸೀನ್ ಬೈ ಸೀನ್ ಕಣ್ಮುಂದೆ ಹಾಗೇ ಹಾದು ಹೋಯಿತು. ಅಷ್ಟರಲ್ಲಿ 5:00. ಅಮ್ಮ ಲೈಟ್ ಆನ್ ಮಾಡಿದ್ಲು. ಪಕ್ಕದ ರೂಮಲ್ಲಿ ನೆಮ್ಮದಿಯಾಗಿ ಮಲಗಿದ ಅಪ್ಪನ ಗೊರಕೆ ಕೇಳಿಸ್ತು. ಯಾಕೋ ಗೊತ್ತಿಲ್ಲ, ದುಃಖ ಉಮ್ಮಳಿಸಿ ಬಂತು. ನನ್ನ ರಿಸಲ್ಟ್ ಅಲ್ಲೇ ಕಣ್ಮುಂದೆ ದೇವ್ರ ಥರ ಪ್ರತ್ಯಕ್ಷವಾಗಿತ್ತು. FAIL ಅನ್ನೋ 4 ಅಕ್ಷರ ಬ್ರೈಟಾಗಿ ಕಾಣಿಸ್ತು. ಕಣ್ಣಲ್ಲಿ ಧರ ನೀರು. 8:08. ರೆಡಿ ಆಗಕ್ಕೆ ಇಷ್ಟ ಇಲ್ಲದಿದ್ರೂ ಬೇರೆ ಆಪ್ಷನ್ ಇರಲಿಲ್ವಲ್ಲ, ಹಾಗಾಗಿ ರೆಡಿಯಾಗಿ ಅಮ್ಮನ ನೋಡಿದ್ರೆ ಮತ್ತೆ ಎಲ್ಲಿ ಹತ್ತುಬಿಡ್ತೀನೋ ಅಂತ ಹೆದರಿ ದೇವರ ಮನೆ ಅಂತ ಹೆಸರಿಟ್ಕೊಂಡಿದ್ದ ಸಣ್ಣ ಗೂಡಲ್ಲಿ ತುರುಕಿಟ್ಟಿದ್ದ ವಿದ್ಯೆಗೆ ಅಧಿಪತಿಯಾದ ಗಣೇಶನಿಗೆ ಕೈ ಮುಗಿದು ಬಾಯ್ ಅಮ್ಮ ಅಂತ ಹೇಳಿ ಯುದ್ಧಕ್ಕೆ ಆಲ್ರೆಡಿ ಸೋಲುತ್ತೇನೆ ಅಂತ ತಿಳಿದ ಸೈನಿಕನಂತೆ ಹೊರಟೆ. ಆಲ್ ದಿ ಬೆಸ್ಟ್ ಮಗಳೇ ಅಂತ ಅಪ್ಪನ ಧ್ವನಿ ಕೇಳಿಸ್ತು. ಮುಗೀತು ನನ್ನ ಕತೆ ಅಂದ್ಕೊಳ್ತಾನೆ ರಶ್ಮಿ ಜೊತೆ ಕಾಲೇಜ್ಗೆ ಹೋದೆ. ನಾನು ಅಲ್ಲೇ ಸ್ವಲ್ಪ ದೂರದಲ್ಲಿ ಪೇಚು ಮೋರೆ ಹಾಕಿ ನಿಂತ ರಂಜಿತ್ನ ನೋಡಿದೆ. ಚೇತು ನಿಮ್ಮ ಫಿಸಿಕ್ಸಲ್ಲಿ ಫೇಲ್ ಅಂದ. 7 ಮಾರ್ಕ್ಸಿಂದ ಫೇಲ್ ಆಗಿದ್ದೆ. ಅವನ ಮಾತು ಇನ್ನೂ ಮುಗ್ದಿರಲಿಲ್ಲ. ನಾನು ಕಣ್ಣೀರು ಹಾಕುತ್ತಾ ಮನೆ ಕಡೆ ಹೊರಟುಬಿಟ್ಟೆ. ರಶ್ಮಿ ರಂಜಿತ್ ಹಿಂದೆ ಬಂದ್ರ ಅಂತಲೂ ನೋಡಲಿಲ್ಲ. ದಾರಿ ಉದ್ದಕ್ಕೂ ದುಃಖ ಉಮ್ಮಳಿಸ್ತಾ ಇತ್ತು. ಬಸ್ಸಲ್ಲಿರೋರಿಗೆಲ್ಲ ಗೊತ್ತು ಇವತ್ತು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್. ನಾನು ಅಳ್ತಾ ಇದ್ದೀನಿ ಅಂತ ಗೊತ್ತಾದರೆ, ಓ ಇವಳು ರವಿ ಬೆರಳ್ಗೆರೆ ಮಗಳಲ್ವಾ, ಫೇಲ್ ಆಗೋದ್ಲಾ ಅಂತ ಅಂದ್ಕೊಂಡ್ಬಿಟ್ರೆ ಅಂತ ಕಣ್ಣೋಡಿಸಿ ಕಿಟಕಿ ಆಚಿ ಮುಂದೇನು ಗತಿ ಅಂಬಂತೆ ಕುಳಿತಿದ್ದೆ. ಮನೆಯ ಬೀದಿಯಲ್ಲಿ ನಡೆದು ಬರ್ತಾ ಇದ್ರೆ ನಂಗೆ ರಮ್ಯಾ ಸಿಕ್ಲು. ನಂದು ಮೋರ್ ದೆನ್ 90%, ನಿಂದೇನಾಯಿತು ಅಂದ್ಲು. ನಾನು ಏನೂ ಮಾತಾಡ್ದಿರ ಟೆರೆಸ್ ಮೇಲೆ ಓಡ್ ಹೋದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಬಂದಿದ್ದು, ಓ ನನ್ನ ಮುಂದಿನ ಜೀವನ ಹೇಗಪ್ಪ ಅಂತಲ್ಲ, ನನ್ನ ಅಪ್ಪ ಅಮ್ಮನ ಮುಖ ಹೇಗೆ ನೋಡಲಿ. ನಾಳೆಯಿಂದ ನನ್ನ 90% ತೆಗೆದು ಫ್ರೆಂಡ್ಸ್ ನನ್ನ ಹತ್ರ ಮಾತಾಡ್ತಾರಾ? ಪಾಸ್ ಆದರೆ ಅಪ್ಪಂಗೆ ಹೇಳಿ ಗಾಡಿ ಕೊಡಿಸ್ತೀನಿ ಅಂದಿದ್ರು ಅಮ್ಮ. ಈಗ ಕೊಡಿಸ್ತಾರಾ? ಅಪ್ಪ ಅಷ್ಟು ನೀಟಾಗಿ ಹೇಳಿದರು, ಜರ್ನಲಿಸಮ್ ತಗೋ, ಸೈನ್ಸ್ ಬೇಡ ಅಂತ. ನಾನೇ ಹಠ ಮಾಡಿದ್ದೆ. ಈಗ ನೋಡಿದ್ಯಾ ನಾನು ಹೇಳಿರ್ಲಿಲ್ವಾ ಅಂತಾರ. ನಾಳೆಯಿಂದ ಅಕ್ಕಪಕ್ಕದ ಮನೆಯವರೆಲ್ಲ ಇವಳು ಬರೀ ಓತ್ಲ ಹೊಡಿತಿದ್ಲಂತೆ, ಅದಕ್ಕೆ ಫೇಲ್ ಆಗೋದ್ಲು ಅಂತ ಮಾತಾಡ್ಕೊಂಡ್ಬಿಟ್ರೆ, ಚಿಕ್ಕಿ, ಶೀಲಾ ಆಂಟಿ, ಅತ್ತೆ, ಮಾವ, ದೊಡ್ಡಪ್ಪ, ಕಸಿನ್ಸ್ ಎಲ್ಲರೂ ಫೋನ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ಕೇಳಿದವ್ರಿಗೆ ನಾನು ಏನು ಹೇಳಲಿ? ಹೀಗೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಅಳ್ತಾ ಕೂತವಳಿಗೆ ತಕ್ಷಣ ಅಮ್ಮ ಬರ್ದಿದ್ದು ಸೌಂಡ್ ಕೇಳಿಸ್ತು. ಕಣ್ಣು ಒರೆಸ್ಕೊಳ್ಳೋಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಅಮ್ಮ ಓಡ್ ಬಂದವರೇ, ಏನಾಯಿತು ಚೇತು ರಿಸಲ್ಟ್ ಅಂದರು. ನಾನು ಅಮ್ಮ ಐ ಆಮ್ ಸಾರಿ, ನನ್ನ ಫಿಸಿಕ್ಸಲ್ಲಿ ಫೇಲು ಅಂತ ಅಳಕ್ಕೆ ಶುರು ಮಾಡಿಬಿಟ್ಟೆ. ಅಮ್ಮ ಕೈ ಚಾಚಿ ಬಾಚಿ ತಬ್ಬು ಹಿಡಿದ್ರು. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಏನೂ ಮಾತಾಡಿಲ್ಲ. ನನ್ನ ಪಕ್ಕದಲ್ಲೇ ಕೂತು ನನ್ನ ಕೈ ಹಿಡ್ಕೊಂಡು ಕೂತಿದ್ರು. 10 ನಿಮಿಷ ಆದಮೇಲೆ ಚೇತು ಅಪ್ಪಂಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡು ಅಂದರು. ಅಮ್ಮ ಪ್ಲೀಸ್ ನೀನೇ ಮಾಡ್ತೀಯಾ ಅಂತ ಗೋಗರ್ದೆ. ಇಲ್ಲ ಚೇತು ಇಟ್ಸ್ ಓಕೆ ಮಾಡು ಅಂದರು. ಅಪ್ಪಂಗೆ ಕಾಲ್ ಮಾಡಿದೆ. ಫೋನ್ ಎತ್ತಿ ನಾನು ಹಲೋ ಅನ್ನೋಕ್ಕೆ ಮುಂಚೆ ಚಿನ್ನಿ ರಿಸಲ್ಟ್ ಏನಾಯಿತು ಅಂತ ಎಕ್ಸೈಟ್ಮೆಂಟಲ್ಲಿ ಕೇಳಿದ್ರು. ಇನ್ನೂ ಅಳು ತಡಿಯೋಕ್ಕಾಗಿಲ್ಲ, ಜೋರಾಗಿ ಅಳ್ತಾ ಅಪ್ಪ ಐ ಆಮ್ ರಿಯಲಿ ಸಾರಿ, ನಾನು ಫಿಸಿಕ್ಸಲ್ಲಿ ಫೇಲ್ ಅಂತ ಕಿರ್ಚಿ ಅಳಕ್ಕೆ ಶುರು ಮಾಡಿದೆ. ಬಂದೇ ಇರು ಅಂತ ಫೋನ್ ಇಟ್ಟವರು ಎಷ್ಟು ಫಾಸ್ಟಾಗಿ ಬಂದಿದ್ರು ನನ್ನ ಹತ್ರ ಅಂದರೆ, ಬಂದವರೇ ಒಂದು ಟೈಟ್ ಹಗ್. ಮಗಳೇ ತಲೆ ಕೆಡಿಸ್ಕೋಬೇಡ, ಮಾರ್ಕ್ಸ್ ಇಸ್ ನಾಟ್ ಎವ್ರಿಥಿಂಗ್. ನಾನು 10ನೇ ಕ್ಲಾಸಲ್ಲಿ ಫೇಲ್, ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಅದಕ್ಕೆ ಅಂತಲೇ ಇರೋದು. ಹಾರ್ಡ್ ವರ್ಕ್ ಮಾಡು, ಎಲ್ಲೆಡುವುದೇ ನೋಡ್ಕೋ, ಈಗ ಟ್ಯೂಷನ್ಸ್ ಬೇಕಾದರೆ ಹೋಗು, ಈಗ ಫಸ್ಟು ಊಟ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡು ಅಂತಂದರು. ನಾನು ಅಳ್ತಾನೆ, ಅಪ್ಪ ನನ್ನ ಫ್ರೆಂಡ್ಸ್ ಏನು ಹೇಳೋದವ್ರಿಗೆ ಅನ್ನೋ ಥರ ಕೇಳಿದೆ. ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂದರು. ಇಟ್ಸ್ ಓಕೆ ಹೇಳು, ನನಗೆ ಫಿಸಿಕ್ಸ್ ಕಷ್ಟ ಆಯಿತು, ನಾನು ಓದಿರಲಿಲ್ಲ, ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ಗೆ ಓದಿ ಪಾಸ್ ಮಾಡ್ಕೋತೀನಿ ಅಂತ ಹೇಳು, ಅದಕ್ಕೆ ಯಾಕೆ ಅಷ್ಟೆಲ್ಲ ಯೋಚನೆ ಮಾಡ್ತೀಯಾ ಅಂತ ಎಷ್ಟು ಸರಳವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ನಂಗೆ ಆ ಸೆಕೆಂಡಲ್ಲಿ ಐ ವಿಲ್ ಟೆಲ್ ಯು ದ ಕೈಂಡ್ ಆಫ್ ಆ ಒಂದು ಭಾರ, ಏನೋ ಒಂದು ದೊಡ್ಡ ಭಾರ ನನ್ನ ತಲೆಯಿಂದ ಎತ್ತಿ ಇಳಿಸ್ದಂಗೆ ಆಯಿತು. ಐ ಫೆಲ್ಟ್ ಸೋ ರಿಲ್ಯಾಕ್ಸ್ಡ್, ದಟ್ ರಿಲೀಫ್ ಇಸ್ ಇಮ್ಮೆಷರಬಲ್. ಎಲ್ಲರ ಮನೆಯಲ್ಲೂ ತಂದೆ ತಾಯಂದರು ಹಾಗೆ ರಿಯಾಕ್ಟ್ ಮಾಡ್ತಾರೆ ಅಥವಾ ಅವ್ರ ಸಿಚುವೇಶನ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ SSLC PUC ರಿಸಲ್ಟ್ಸ್ ಡಿಕ್ಲೇರ್ ಆಗುತ್ತೆ. ಎಲ್ರಿಗೂ ಒಂದು ಆತಂಕ. 80%, 90%, 100% ಬರೋ ಮಕ್ಕಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ನಂತರ ಸೆಕೆಂಡ್ PUC ಫೇಲ್ ಆದವರು ಅಥವಾ 10th ಸ್ಟ್ಯಾಂಡರ್ಡ್ ಫೇಲ್ ಆದವರು ಅಥವಾ ಕಡಿಮೆ ಮಾರ್ಕ್ಸ್ ಬಂದು ಯಾವುದೋ ಒಂದು ಕೋರ್ಸ್ ತೊಗೊಳಕ್ಕಾಗದೇ ಇದ್ದರೆ ಅಂಥ ಪೋಷಕರಿಗೆ
ಹೇಗೆ ರಿಯಾಕ್ಟ್ ಮಾಡಬೇಕು, ಅವತ್ತಿನ ದಿನ ಆ ಮಕ್ಕಳ ಮನಸ್ಸಲ್ಲಿ ಏನಾಗ್ತಾ ಇರತ್ತೆ, ಪೋಷಕರ ಭಯ ಏನು, ಇದೆಲ್ಲದರ ಬಗ್ಗೆ ಬನ್ನಿ ಇವತ್ತಿನ ನನ್ನ ಖಾಸ್ ಬಾತಲ್ಲಿ ಮಾತಾಡೋಣ. ಯಾವಾಗಲೂ ನಾವು ಅವ್ರ ಮುಂದೆನೇ ಸುತ್ತಾ ಇರೋದು, ಬರೀ ಎಸ್ಪೆಷಲಿ ಪರೀಕ್ಷೆ ಟೈಮ್ ಶುರುವಾದಾಗ ಇದು ತುಂಬ ಆಗುತ್ತೆ. ಹೌದು, ಬರೀ ಅದ್ರ ವಿಷಯನೇ ಮಾತಾಡ್ತಿರೋ, ಇದು ಮುಗಿಸದ್ಯ ಅದು ಮುಗಿಸದ್ಯ. ಕೆಲವು ತಾಯಿರಂತೂ ಕ್ವಶನ್ ಪೇಪರ್ ಇಟ್ಕೊಂಡಿರ್ತಾರೆ, ಅವರು ಅಡುಗೆ ಊಟ ಅದು ಏನಿದೆ ಎಲ್ಲ ಕಮ್ಮಿ ಮಾಡಿಬಿಟ್ಟು ಫುಲ್ಲು, ಅದು ತಪ್ಪ. ಆದರೆ ಪೋಷಕರ ಚಿಂತೆ ಸಮಂಜಸ ಅಲ್ವಾ? ಮಗುವಿನ ಮುಂದಿನ ಭವಿಷ್ಯ ಹೇಗಿರುವುದೋ, ಸಮಾಜ ಇದನ್ನು ಹೇಗೆ ಕಾಣುತ್ತೋ ಅನ್ನೋ ಭಯ ಅವರಲ್ಲಿ ಬರೋದು ಸರ್ವೇ ಸಾಮಾನ್ಯ ಅಲ್ವಾ? ಅನ್ಫಾರ್ಚುನೇಟ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಈಸ್ ಡಿಪೆಂಡೆಂಟ್ ಆನ್ ಮಾರ್ಕ್ಸ್. ಅದನ್ನು ನಾವು ತೆಗೆದು ಹಾಕಕ್ಕೆ ಸಾಧ್ಯನೇ ಇಲ್ಲ, ತೆಗೆದು ಹಾಕಲೂಬಾರ್ದು. ಮಾರ್ಕ್ಸ್ ಅನ್ನೋದು ಮಗುವಿನ ಪರಿಶ್ರಮದ ಒಂದು ಮಾಪಕ ಅಂತ ನೋಡಬೇಕೇ ಹೊರತು ಮಗುವಿನ ಮೌಲ್ಯದ ಮಾಪಕವಲ್ಲ. ನಾನು ಫೇಲ್ ಆದೆ, ನನ್ನ ಪರಿಶ್ರಮ ಸಾಲದು ಅನ್ನುವ ಅರಿವು ಮೂಡಿಸಿದ್ರೋ ಬದಲು, ಅಯ್ಯೋ ನಾನು ಫೇಲ್ ಆದೆ, ನಾನೇ ಒಂದು ಫೇಲ್ಯೂರ್, ಬದುಕಲೇಬಾರ್ದು, ಅಥವಾ ನಾನು ಇಷ್ಟೇ ಬಿಡು ಅನ್ನೋ ಉಡಾಫೆ ಮಾತು ಬಂದುಬಿಡ್ಬೋದು. ನಿಮ್ಮ ಆತಂಕ ವ್ಯಾಲಿಡ್, ಆದರೆ ನಿಮ್ಮ ರಿಯಾಕ್ಷನ್ಸ್ ನಿಮ್ಮ ಹಿಡಿತದಲ್ಲಿರಬೇಕು. ನೀವು ತುಂಬ ಕಷ್ಟಪಟ್ಟಿರ್ಬೋದು, ಎಷ್ಟು ಕಷ್ಟಪಟ್ವಿ ನಾವು ಇವನಿಗೆ ಅಂತ, ಬಟ್ ಅದನ್ನು ಆ ಟೈಮಲ್ಲಿ ತೋರಿಸ್ಕೊಳ್ಳೋದು ಬೇಡ. ನಿಮ್ಮ ಸಹಾಯ, ನಿಮ್ಮ ಬೆಂಬಲ ಈ ಮಗುಗೆ ಜೀವನದ ಉದ್ದಕ್ಕೂ ಒಂದು ದಾರಿದೀಪ ಆಗಿರುತ್ತೆ. ನೀವು ಇವಾಗ ಯಾವ ಥರ ಮಗುನ ಯಾವ ಥರ ರಿಯಾಕ್ಷನ್ ತೋರಿಸ್ತೀರಾ, ಪರವಾಗಿಲ್ಲ ಬಿಡಪ್ಪ ಅನ್ನೋ ಥರದನ್ನು ಮಾಡಲೇಬೇಕು. ಅಂಕಗಳು ಮುಖ್ಯವೇ? ಖಂಡಿತ ಮುಖ್ಯ ಅಂತಾರೆ ಡಾಕ್ಟರ್ ಉಮಾ. ಪ್ರಯತ್ನ, ಶಿಸ್ತು, ಜವಾಬ್ದಾರಿ, ಗುರಿ, ಕನ್ಸಿಸ್ಟೆನ್ಸಿ ಇದೆಲ್ಲವೂ ಅಂಕಗಳು ನಿರ್ಧರಿಸುತ್ತೆ. ಆ್ಯಂಡ್ ಮಕ್ಕಳು ಅದನ್ನು ಕಲಿಬೇಕು. ನೀನು ಪರಿಶ್ರಮ ಪಟ್ಟರೆ ರಿಸಲ್ಟ್ ಚೆನ್ನಾಗಿರುತ್ತೆ ಅನ್ನೋದನ್ನು ಮನವರಿಕೆ ಮಾಡೋದ್ರ ಬದಲು, ನೀನು ಪರಿಶ್ರಮ ಪಡೆದೇ ಇದ್ರೆ ನಿನ್ನ ಜೀವನನೇ ಮುಗೀತು, ನೀನೊಬ್ಬ ವೇಸ್ಟ್ ಫೆಲೋ, ನೀನೇನೂ ಸಾಧಿಸೋಕ್ಕಾಗಲ್ಲ ಅಂದಾಗ ತಪ್ಪಾಗುತ್ತದೆ. ಮೊದಲನೇ ಸಲಹೆ ಗುರಿಯತ್ತ ನಡೆಸುತ್ತೆ, ಎರಡನೆಯದು ಭಯ ಹುಟ್ಟಿಸುತ್ತೆ. ಫೇಲ್ ಆದಾಗ ಮಗುವಿನ ಮನಸ್ಸಲ್ಲಿ ಆ್ಯಕ್ಚುಲಿ ಏನು ಓಡ್ತಿರುತ್ತೆ ಅಂತ ಡಾಕ್ಟರ್ ಉಮಾನ ಕೇಳೋಣ. ಮಕ್ಳಿಗೆ ಫಸ್ಟು ಮನಸ್ಸಿಗೆ ಬರೋದು ಅಂದರೆ ಏನಂತಾರೆ ನನ್ನ ಪ್ರಕಾರ, ಆಮೇಲೆ ಎರಡನೇದು ಬೈತಾರೆ, ಆಮೇಲೆ ಮೂರನೇದು ನನಗೆ ಕಾಲೇಜಿಗೆ PUC ಸೈನ್ಸ್ ತೊಗೋಬೇಕು ಅಂತ ಆಸೆ ಇತ್ತು, ಈಗ ಫೇಲ್ ಆಗಿಬಿಟ್ರೆ ಮುಂದೆ ಏನು. ಸೊ ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಆಗಿಬಿಡುತ್ತೆ ಮುಂದೆ ಏನು ಅಂತ. ಸೊ ಅದ್ರ ಬಗ್ಗೆ ಯಾರು ಮಾತಾಡ್ದೇನೆ ಇದ್ದರೆ ಅದಕ್ಕೆ ಎಂಡಿಂಗೇ ಇಲ್ಲ ಅನ್ಸುತ್ತೆ. ಅವ್ರಿಗೆ ಭವಿಷ್ಯ ತುಂಬ ಕತ್ಲು ಕಾಣಿಸ್ಬಿಡುತ್ತೆ ಅನ್ಸುತ್ತೆ. ಅದಕ್ಕೆ ಎಲ್ಲೋ ಒಬ್ಬರೋ ಇಬ್ಬರೋ ಮಕ್ಕಳು ನೋಡಿದ್ದೀವಿ, ಮಾರ್ಕ್ಸಲ್ಲಿ ರಿಸಲ್ಟ್ ಇನ್ನೂ ಅನೌನ್ಸ್ ಆಗೋಕ್ಕಿಲ್ಲ ಬಂದು ಪಾಪ ಜೀವನೇ ತೊಗೊಂಡಿರೋರು ಇದ್ದಾರೆ. ಆ ಮೊಮೆಂಟಲ್ಲಿ ಅವ್ರಿಗೆ ಮುಂದೆ ಏನೂ ಇಲ್ಲ, ತೋಚಲ್ಲ, ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ನಾನು ಮಾತಾಡಿದ್ರೂ ಪ್ರಯೋಜನ ಇಲ್ಲ ಅಂತ. ಅದು ಎಕ್ಸ್ಟ್ರೀಮ್ ಅದು. ಬಟ್ ಮೋಸ್ಟ್ ಆಫ್ ದ ಮಕ್ಳಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ ನಾನು ಚೆನ್ನಾಗಿ ಮಾಡಬೇಕಿತ್ತು ಅಂತಿರುತ್ತೆ ಪಾಪ, ಆದರೆ ಯಾಕೆ ಚೆನ್ನಾಗಿ ಮಾಡಲಿಲ್ಲ ಅಂತ ಆ ಮೊಮೆಂಟಲ್ಲಿ ಹೊಳಿಯಲ್ಲ. ಅದನ್ನು ಸುತ್ತಮುತ್ತಲಿನವರು ಹೇಳಬೇಕು. ಇದೇ ರೀತಿ ಪೋಷಕರ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ? ಇವಾಗ ನಮ್ಮ ಇದರಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಮಕ್ಕಳು ಚೆನ್ನಾಗಿ ಮಾಡೋದು, ಅದು ಸ್ಪೋರ್ಟ್ಸ್ಮೆನ್ಶಿಪ್ ಇರ್ಬೋದು, ಅಥವಾ ಪೇಂಟಿಂಗ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಇರ್ಬೋದು, ಓದು ಎಲ್ಲದಕ್ಕೂ ತಂದೆ ತಾಯಿಯರು ಆಸಕ್ತಿ ತೋರಿಸ್ತಾರೆ, ಆಮೇಲೆ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು ಮಕ್ಕಳದು ಒಂದು ಭಾಗ ಆಗ್ಬಿಡ್ತಾರ ಅಂತ ಅನಿಸುತ್ತೆ. ಸೊ ಅದರಿಂದ ಮಕ್ಕಳು ಚೆನ್ನಾಗಿ ಮಾಡಿದ್ರೆ ಅದು ನಮ್ಮದು ಹಿರಿಮೆ, ಮಕ್ಕಳು ಚೆನ್ನಾಗಿ ಮಾಡಿದ್ರೆ ಅದು ನಾ ರೆಸ್ಪಾನ್ಸಿಬಿಲಿಟಿ ಅಂತ. ಕೆಲವ್ರ ಮನೇಲಂತೂ ತಾಯಿನೇ ಎಲ್ಲದಕ್ಕೂ ಇದು ಮಾಡಿಬಿಡ್ತಾರೆ. ಅದಕ್ಕೆ ತಾಯಿಗೆ ಜಾಸ್ತಿ ಆತಂಕ ಆಗುತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಮಾಡೋ ಪೇರೆಂಟ್ಸ್ಗೆ ಅವ್ರ ಮನಸ್ಸಲ್ಲಿ ಏನು ಓಡಾಡುತ್ತೆ ಅಂತಂದರೆ, ನಾನೇ ಎಲ್ಲದಕ್ಕೂ ಜವಾಬ್ದಾರರು, ಅದು ತಪ್ಪಾಗುತ್ತೆ. ಹಾಗಾದರೆ ಕಡಿಮೆ ಮಾರ್ಕ್ಸ್ ಬಂದರೆ, ಫೇಲ್ ಆದರೆ ಪೇರೆಂಟ್ಸ್ ಏನು ಮಾಡಬೇಕು? ನಮಗೆಷ್ಟೇ ಮನಸ್ಸಿಗೆ ಬೇಜಾರಿದ್ರು ಮಗುನ ನಾವು ಇದು ಮಾಡಬೇಕು. ಯಾಕೆ ನಾವು ಹೆಸಿಟೇಟ್ ಮಾಡ್ತಿರ್ತಾನೆ, ಒಳಗೆ ಬರೋಕ್ಕೆ ಮುಖ ನೋಡೋದಕ್ಕೋಸ್ಕರ ಸಂಕೋಚ ಆಗ್ತಿರುತ್ತೆ. ಕೈ ಹಿಡಿದು ಕರಿಬೇಕು, ಅದು ತುಂಬ ಮುಖ್ಯ. ಟಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರವಾಗಿಲ್ಲ, ಗೊತ್ತಾಯ್ತಪ್ಪ, ಇದಾಯಿತು ಅಂತ. ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ಪಾಸ್ ಆಗಿದೆಯಾ, ಸೊ ಪಾಸ್ ಆಗಿರೋದು ಒಳ್ಳೆ ಕಷ್ಟಪಟ್ಟಿದ್ದೆ ಅಲ್ವಾ ಅಂತ. ಸೊ ಅವ್ನು ಪಾಸಿಟಿವ್ ಪಾಯಿಂಟ್ಸನ್ನು ಸ್ವಲ್ಪ ಹೇಳಬೇಕು. ಆಮೇಲೆ ಹೌದಲ್ವಾ ಇದರಲ್ಲಿ ಫೇಲ್ ಆಗಿದೆ, ಏನು ಮಾಡೋಣ. ಆಮೇಲೆ ಅವ್ನು ಬರೋಕ್ಕೆ ಮುಂಚೆನೇ ಮನೇಲೆಲ್ಲರೂ ಜಾಸ್ತಿ ಇದ್ರ ವಿಷಯ ಮಾತಾಡಬಾರ್ದು ಅಂತ ಅನ್ಬೇಕು. ಯಾರೋ ಒಬ್ಬೊಬ್ರು ಕೇಳ್ಕೊಂಡು ಯಾಕೋ ಫೇಲ್ ಆಯಿತು ಏನು ಅಂತ ಕೇಳ್ತಾರೆ, ಅಜ್ಜಿ ತಾತ ಯಾರು ಇದ್ದರೆ ಆಯಿತು, ಒಂದೊಂದ್ಸಲ ಕೇಳಿ ಬಿಟ್ಬಿಡಿ, ಆಮೇಲೆ ಅವನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡೋದು ನನ್ನ ಪ್ರಕಾರ ಮುಖ್ಯ. ಸೊ ನನಗನ್ಸುತ್ತೆ ಹೌದಪ್ಪ ಫೇಲ್ ಆಗಿದ್ದು ನನಗೂ ಮನಸ್ಸಿಗೆ ಬೇಜಾರಾಯಿತು ಅಂತ ತೋರಿಸ್ಕೋಬೇಕು. ನಾವು ಆರ್ಟಿಫಿಷಿಯಲ್ ಆಗಿ ರಿಯಾಕ್ಷನ್ ಮಾಡಬೇಕಾಗಿಲ್ಲ. ಓಕೆ ಅನ್ನೋದಕ್ಕೆ ಆಗಲ್ಲ ಪೇರೆಂಟ್ಸ್ಗೂನು. ಹೌದೌದು, ಇಟ್ಸ್ ನಾಟ್ ಈಸಿ. ಇಲ್ಲ, ಅದು ಆಕ್ಟಿಂಗ್ ಆಗ್ಬಿಡುತ್ತೆ, ಮಕ್ಕಳು ನಂಬೋದೂ ಇಲ್ಲ, ನನಗೋಸ್ಕರ ಸುಮ್ಮನೆ ಹೇಳ್ತಿದ್ದಾರೆ ಅಂತ. ಸೊ ನಂಗೆ ಬೇಜಾರಾಯಿತು ನಿಂದು ಫೇಲ್ ಮಾಡಿದ್ದು, ಸಿದ್ಧತೆ ಎಷ್ಟಿತ್ತೋ ಗೊತ್ತಿಲ್ಲ, ಪರವಾಗಿಲ್ಲ ಬಿಡು, ನೀವು ಹೇಳ್ದಂಗೆ ಇದೇ ಎಂಡ್ ಅಲ್ಲವಲ್ಲಪ್ಪ, ಇನ್ನೊಂದು ಪರೀಕ್ಷೆ ಬರುತ್ತೆ. ನಿಮ್ಮ ದುಗುಡ, ನಿಮ್ಮ ಆತಂಕ, ಅವಮಾನ ಎಲ್ಲವೂ ಹೇಳಿ, ಆದರೆ ಅವರನ್ನು ಗಿಲ್ಟ್ ಫೀಲ್ ಮಾಡಿಸ್ಬೇಡಿ. ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಅಂತ ಒಟ್ಟಿಗೆ ಕೂತು ಡಿಸೈಡ್ ಮಾಡಿ. ಕಾಲೇಜ್ ಅಡ್ಮಿಷನ್ಸ್,
ಫ್ಯೂಚರ್ ಆಪ್ಷನ್ಸ್ ಏನೇನಿದೆ, ಟ್ಯೂಷನ್, ಸಪ್ಲಿಮೆಂಟ್ರಿ ಡೇಟ್ಸ್, ಚೇಂಜ್ ಆಫ್ ಸ್ಟ್ರೀಮ್, ಹೀಗೆ ಇದೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ. ಒಂದು ಫೇಲ್ಯೂರ್ ಅವರ ಮತ್ತು ನಿಮ್ಮ ಜೀವನದ ವರ್ಡಿಕ್ಟ್ ಅಲ್ಲ, ಅದು ಒಂದು ಫೀಡ್ಬ್ಯಾಕ್ ಅಷ್ಟೇ. ಎಸ್, ಲೋ ಮಾರ್ಕ್ಸ್, ಫೇಲ್ಯೂರ್ ಹರ್ಟ್ಸ್. ಪೋಷಕರು ಅದನ್ನು ಅನುಭವಿಸಲು ಬೇಕಾಗತ್ತೆ, ಮಕ್ಕಳು ಕೂಡ. ಸಕ್ಸಸ್ ಮತ್ತು ಫೇಲ್ಯೂರ್ನ ಬಗ್ಗೆ 4 ದಶಕಗಳಿಂದ ರಾಜಕೀಯದಲ್ಲಿರುವ 2ನೇ ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ. ಇನ್ನೇನು SSLC ಮತ್ತು PUC ಪರೀಕ್ಷೆಗಳ ಫಲಿತಾಂಶ ಹೊರಬರುತ್ತಿದೆ. ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಉತ್ತಮ ಅಂಕಗಳ ನಿರೀಕ್ಷೆಯಲ್ಲಿದ್ದೀರಿ. ಉತ್ತಮ ಅಂಕಗಳ ಜೊತೆ ಪ್ರತಿ ವಿದ್ಯಾರ್ಥಿಯು ಉತ್ತೀರ್ಣನಾಗಬೇಕು ಎನ್ನುವುದು ನನ್ನ ಹಾರೈಕೆ. ಒಂದು ವೇಳೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬಾರದೆ ಹೋದರೆ ಮಕ್ಕಳು ಮತ್ತು ಪೋಷಕರು ಹತಾಶೆ, ಖಿನ್ನತೆಗೆ ಒಳಗಾಗುವ ಅಗತ್ಯವಿಲ್ಲ. ಇವು ಜೀವನದ ಅಂತಿಮ ಪರೀಕ್ಷೆಗಳಲ್ಲ. ಸಾಧನೆಗೆ ಇನ್ನೂ ನೂರಾರು ಅವಕಾಶಗಳು, ದಾರಿಗಳಿವೆ. MBBS ಮಾಡಿ ವೈದ್ಯನಾಗಬೇಕು ಎನ್ನುವುದು ನನ್ನ ತಂದೆಯ ಕನಸಾಗಿತ್ತು. ಕಡಿಮೆ ಅಂಕ ಬಂದ ಕಾರಣ ಲಾ ಓದಿದೆ. ನಾನು ವೈದ್ಯನಾಗಿದ್ದರೆ ಇಂದು 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಲು ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ಬದುಕು ಸಾಧನೆಗೆ ಮತ್ತೆ ಅವಕಾಶಗಳನ್ನು ಕೊಡುತ್ತದೆ. ಚಿಂತಿಸಬೇಡಿ. ಆತ್ಮವಿಶ್ವಾಸ ಮತ್ತು ಪರಿಶ್ರಮದಲ್ಲಿ ನಂಬಿಕೆ ಇಡಿ. ಯಶಸ್ಸು ಖಂಡಿತ ಸಿಗಲಿದೆ. ನೋಡಿದ್ರಲ್ಲ, 17 ಬಾರಿ ಬಜೆಟ್ ಮಂಡನೆ ಮಾಡಿರುವ ಶ್ರೀ ಸಿದ್ದರಾಮಯ್ಯನವರೇ ಏನು ಹೇಳಿದ್ದಾರೆಂದು. ಸೊ ಪ್ಲಾನ್ ಹಿಸ್ ಆರ್ ಹರ್ ನೆಕ್ಸ್ಟ್ ಸ್ಟೆಪ್ಸ್. ಜೊತೆಯಲ್ಲಿ ಹೆಜ್ಜೆ ಹಾಕಿ. ಮುಂದೆ ಅವರು ನಿಮ್ಮ ಕೈಗೆಟಕದಷ್ಟು ಎತ್ತರಕ್ಕೆ ಬೆಳೆಯುತ್ತಾರೆ. ನೀವು ವಾತಾವರಣ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಫೇಲ್ ಆಗ್ಬಿಟ್ಟು ಮಗು ಮನೆಗೆ ಬಂದಾಗ ಒಂದೆರಡು ಮಾತುಗಳು ಆಡಬೇಕು. ಇನ್ ದ ಸೆನ್ಸ್, ಬೇಜಾರಾಗಿರ್ಬೇಕಲ್ವಪ್ಪ, ಪರವಾಗಿಲ್ಲ ಬಿಡು, ಮುಂದಿನ ಇದೊಂದೇ ಪರೀಕ್ಷೆ ಅಲ್ಲ ಅಂತ ಅದನ್ನು ಹೇಳಲೇಬೇಕು. ಮುಖ್ಯ. ಯಾಕಂದರೆ ಆ ಟೈಮಲ್ಲಿ ಮಗುಗೆ ಏನು ಬೇಕು ಅಂದರೆ, ಅವ್ರು ನನ್ನನ್ನು ರಿಜೆಕ್ಟ್ ಮಾಡ್ತಾರಾ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ, ನನ್ನ ಕಂಡ್ರಾಗಲ್ವಾ, ಈ ಥರ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆಲ್ಲ ಆಪೋಸಿಟ್ ಮಾಡಬೇಕಂತೆ. ನೀನು ನಮ್ಮ ಮಗು ಅಲ್ವಪ್ಪ, ಪರವಾಗಿಲ್ಲ, ಅಕಸ್ಮಾತ್ ಏನಾದ್ರು ಕಮ್ಮಿ ಬಂದರೆ ಅದು ಹೇಳಿದ್ರೆ ಮಗುಗೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಆಮೇಲೆ ನೋಡೋಣ ಯಾವ ಸಬ್ಜೆಕ್ಟ್ ನಿಂಗೆ ಏನಾಯಿತು, ಯಾತಕ್ಕೆ ಕಷ್ಟ ಆಯಿತು, ಕ್ವಶನ್ ಪೇಪರ್ ಮತ್ತೆ ನೋಡೋಣ, ಮತ್ತೆ ಸಿದ್ಧತೆ ಮಾಡ್ಕೋಬೋದು, ಅದಕ್ಕೇನಿಲ್ಲ ಅಂತ. ಆ ಥರ ಒಂದೆರಡು ಪದಗಳು ಹೇಳಬೇಕಾಗತ್ತೆ. ನಿಮ್ಮ ಅವತ್ತಿನ ರಿಯಾಕ್ಷನ್ ಅವರ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಆ್ಯಟಿಟ್ಯೂಡ್, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನನ್ನ ಪ್ರತಿನಿತ್ಯದ ವಾಟ್ ನೆಕ್ಸ್ಟ್ನ ಹಿಂದೆ ನನ್ನನ್ನು ಅರಿತ, ತಿದ್ದಿದ, ಮುದ್ದಾಡಿದ, ತಪ್ಪಾದಾಗ ಟೇಕ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಆ್ಯಕ್ಟ್ ಆನ್ ಇಟ್ ಅಂತ ಹೇಳ್ಕೊಟ್ಟ ಅಪ್ಪ ಅಮ್ಮ ಇದ್ದಾರೆ. ನೀವು ನಿಮ್ಮ ಮಕ್ಕಳ ಜೊತೆ ಇರ್ತೀರಾ ಅಲ್ವಾ? ಆಲ್ ದಿ ಬೆಸ್ಟ್. ಸೈನಿಂಗ್ ಆಫ್, ಚೇತನಾ ಬೆಳಗೆರೆ. ನಿಮಗೆ ನನ್ನ ಇವತ್ತಿನ ಈ ಖಾಸ್ ಬಾತ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಸೋತ ಆ ಕ್ಷಣದಲ್ಲಿ ಹೇಗೆ ಆಚೆ ಬಂದ್ರಿ, ಯಾರು ನಿಮಗೆ ಸ್ಫೂರ್ತಿ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಥವಾ ಇಮೇಲ್ ಮಾಡಿ. ನನ್ನ ಇನ್ನೂ ಹೆಚ್ಚಿನ ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.